ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊಟ್ಟೂರು ಚಾಣಕೋಟಿ ಮಠದ ಶ್ರೀ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಷಷ್ಠಿ ಸಂಭ್ರಮ. ಈ ಸಂಭ್ರಮದಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಹುಕ್ಕೇರಿ ಹಿರೇಮಠದ ಗೌರವ ನೀಡಿ ಸನ್ಮಾನಿಸಿದರು. ಹುಕ್ಕೇರಿಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಳಗಾವಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಎನ್.ಎಸ್. ದಿವಾಕರ್ ಸರ್ ಅವರು ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಗೌರವ ಸಮರ್ಪಣೆ ಮಾಡಿದ್ದಾರೆ. ಹಾಗೂ ಬೇರೆ ಬೇರೆ ಭಾಗಗಳಿರುವಂತೆಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಹುಕ್ಕೇರಿ ಶ್ರೀಗಳು, ಕೊಟ್ಟೂರು ಚಾಣಕೋಟಿ ಮಠದ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಪಂಚಪೀಠಗಳ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಟುಕೊಂಡು ಕಾರ್ಯ ಮಾಡಿದವರು. ಕೊಟ್ಟೂರಿನಲ್ಲಿ ಏನೂ ಇಲ್ಲದ ಮಠಕ್ಕೆ ಎಲ್ಲವನ್ನೂ ಮಾಡಿ ಏನು ಮಾಡದಂತೆ ಇರುವ ಒಬ್ಬ ಅಪರೂಪದ ಸ್ವಾಮೀಜಿ ಅಂದ್ರೆ ತಪ್ಪಾಗಲಾರದು. ಇವರು ಕಟ್ಟಿದ ಶಿಕ್ಷಣ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಓದಿದ್ದಾರೆ. ಅಷ್ಟೇ ಅಲ್ಲದೆ ವಸತಿಯನ್ನು ಪಡೆದು ಸಾಕಷ್ಟು ಬಡ ಮಕ್ಕಳು ಉನ್ನತ ಹುದ್ದೆಯಲ್ಲಿ ಇದ್ದಾರೆ. ಇಂತಹ ಪರಮ ಪೂಜ್ಯರು ಷಷ್ಠಿ ಸಂಭ್ರಮದಲ್ಲಿ ಶ್ರೀ ಪಂಚಾಚಾರ್ಯರ ಯುಗಮಾನೋತ್ಸವ ಆಚರಿಸುವುದರ ಮೂಲಕ ಬಹಳಷ್ಟು ಅಪರೂಪದ ಕಾರ್ಯವನ್ನ ಮಾಡಿದ್ದಾರೆ ಎಂದಿದ್ದಾರೆ. ಪರಮ ಪೂಜ್ಯ ಸಿದ್ದಲಿಂಗ ಶಿವಾಚಾರ್ಯರ ಬಗ್ಗೆ ಎಲ್ಲರೂ ಹೇಳ್ತಾ ಭಾವುಕರಾಗಿ ಮಾತಾಡಿದ್ದಾರೆ. ಎಲ್ಲರೂ ಬುದ್ಧಿವಂತರು ಸಿಗ್ತಾರೆ ನೀವು ಅನ್ಕೋಬಹುದು. ನಮ್ಮ ಶಿವಗಂಗೆ ಪರಮ ಪೂಜ್ಯರು ನಿರೂಪಣೆ ಮಾಡುವಾಗ ಪ್ರತಿಯೊಂದು ವಿಚಾರವನ್ನ ತಿಳಿಸ್ತಾ ಸಿದ್ದಲಿಂಗ ಶಿವಾಚಾರ್ಯ ಅವರು ಹೇಳಿದ್ರು, ಪುಣ್ಯಕೋಟಿ ಅದೆಂತ ಪದ ನೋಡ್ರಿ, ಪುಣ್ಯಕೋಟಿಕ್ಕಿಂತ ಚಾಣಕೋಟಿ ಮಠ ಬಹಳ ದೊಡ್ಡದು ಅನ್ನೋ ಮಾತನ್ನ ಹೇಳಿದ್ರು. ನಿಮ್ಗೆ ಇನ್ನೂ ಒಂದು ಗೊತ್ತಿರಲಿ, ಪುಣ್ಯಕೋಟಿ ಅನ್ನುವ ಒಂದು ಹೆಸರಿಗೆ ಅನ್ವರ್ತಕ ಯಾರಾದ್ರೂ ಇದ್ರೆ ಸಿದ್ದಲಿಂಗ ಶಿವಾಚಾರ್ಯರೇ. ಅವರು ತಮಗೋಸ್ಕರ ಬಹಳ ಕೆಟ್ಟಾಗಿಲ್ಲ, ತಮಗೋಸ್ಕರ ಅವ್ರು ಆ ಮನುಷ್ಯ ಕೆಟ್ಟ ಆಗಿಲ್ಲ, ಆದ್ರೆ ಈ ಪರಂಪರೆ ಉಳಿಸಬೇಕು, ಪರಂಪರೆ ಕಾಯಬೇಕು ಅಂತ ಹೇಳಿ ಬಹಳಷ್ಟು ಜನರಿಗೆ ಕೆಟ್ಟು ಆಗಿದ್ದಾರೆ. ಕೆಟ್ಟಾದ್ರೂ ಪರವಾಗಿಲ್ಲ, ಪರಂಪರೆಗೆ ಒಳ್ಳೇದಾಗಬೇಕು ಅನ್ನುವ ಅಪರೂಪದ ಸ್ವಾಮಿಗಳು ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು. ಜೊತೆಗೆ ನಮ್ಮ ಸ್ವಾಮಿಗಳೆಲ್ಲರೂ ಕೂಡ ನಮ್ಮ ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೆ ಅವ್ರಿಗೆ ಬಹಳ ಹತ್ತಿರದ ಸಂಬಂಧ. ನಾನು ಅವ್ರು ಇರ್ಲಿಲ್ಲ, ಉದ್ಘಾಟನೆ ಸಮಾರಂಭದಲ್ಲಿ ಒಂದು ಮಾತು ಹೇಳಿದ್ದೀನಿ. ಅವರು ಇವತ್ತ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯರು ಇಂಟರ್ನ್ಯಾಷನಲ್ ಬೆಳೆದಿರಬಹುದು, ಆದ್ರೆ ಅವ್ರಿಗೆ ಗಾಡ್ ಫಾದರ್ ಅವ್ರು ಯಾರು ಅಂತಂದ್ರೆ ಕೊಟ್ಟೂರಿನ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅನ್ನೋದನ್ನ ನಾವು ಹಾರ್ದಿಕವಾಗಿ ಒಪ್ಪಿಕೊಳ್ಳಬೇಕು. ಅವರು ಒಪ್ಪಿಕೊಳ್ತಾರೆ. ಇವತ್ತೆಲ್ಲರೂ ಕೂಡ ಅವ್ರ ಬಗ್ಗೆ ಯಾಕೆ ಅಭಿಮಾನ ಅಂತಂದ್ರೆ ಬಹಳಷ್ಟು ಜನ ಬುದ್ಧಿವಂತರು ಸಿಗ್ತಾರೆ, ಬಹಳ ಬುದ್ಧಿವಂತರಾದ್ರೆ ಅಂದ್ರೆ ಸಮಾಜವನ್ನು ಉದ್ಧಾರ ಮಾಡಕ್ ಆಗೋದಿಲ್ಲ. ಆದ್ರೆ ಹೃದಯವಂತ ಸ್ವಾಮಿಗಳು ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು. ಇವತ್ತು ನಿಮಗೆ ವಿಶೇಷ ಹೇಳ್ತೇನೆ, ಸಮ್ಮೇಳನದ ಅಧ್ಯಕ್ಷರನ್ನು ಮಾಡಿದಾರಲ್ಲ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು. ಎಂತ ಸರಳ ವ್ಯಕ್ತಿತ್ವ ಅಂತಂದ್ರೆ ನಿಮ್ಗಿನ್ನೂ ಗೊತ್ತಿರಲಿ, ಅವರು ಮೊದಲು ಈ ಗದ್ದಲದ ಸ್ವಾಮಿಗಳು ಅಲ್ಲ. ಈ ಪಂಚಪೀಠ ಗದ್ದಲ ಕೊಡವಿ ಏನು ಇಲ್ಲ, ಹೌದಲ್ಲಪ್ಪ, ತಾನತಿ ತನ್ನ ಕೆಲಸ ಆತಿ ಮುಗಿತು. ಆದ್ರೆ ಪಂಚಪೀಠದ ಬಗ್ಗೆ ಅಭಿಮಾನವನ್ನು ತುಂಬಿ ಗುರುಗಳೇ ಹಿಂಗೆ ಹಂಗೆ ಅಂತ ಹೇಳಿ ಬಹುಶಃ ಪಂಚಾಚಾರ್ಯ ಯುಗಮಾನೋತ್ಸವನ್ನ ಸಿಂದಗಿಯಲ್ಲಿ ಮಾಡಿದ್ರಲ್ಲ, ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಆ ಯುಗಮಾನೋತ್ಸವವನ್ನು ಮಾಡಿ ಇವತ್ತು ಸಮ್ಮೇಳನ ಅಧ್ಯಕ್ಷರನ್ನು ಕೂಡ ಬಹಳ ಅರ್ಥಪೂರ್ಣವಾಗಿ ನಾನೂ ಸರಳ ನನ್ನ ಜೊತೆ ಈ ಸಮ್ಮೇಳನ ಅಧ್ಯಕ್ಷರು ಕೂಡ ಸರಳ ವ್ಯಕ್ತಿತ್ವವನ್ನು ಹೊಂದಿದವರು ಇರಬೇಕು ಅಂತ ಹೇಳಿ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳನ್ನ ಆಯ್ಕೆ ಮಾಡಿರುವುದಂತೂ ನನಗಂತೂ ಹಂಡೆ ಹಾಲು ಕೊಡದಷ್ಟು ಸಂತೋಷ ಆಗ್ಯದ. ಯಾಕಂತಂದ್ರೆ ನಮ್ಮ ಸಾರಂಗ ಮಠದ ಪರಮ ಪೂಜ್ಯರ ಬಗ್ಗೆ ಹೇಳ್ಬೇಕು. ಏನು ಅಂತಂದ್ರೆ ನಾವು ಶಿವಯೋಗಿ ಶಿವಾಚಾರ್ಯರ ಬಗ್ಗೆ ಬಹಳಷ್ಟು ಜನ ಹೇಳ್ತಾರೆ, ಆದ್ರೆ ಶಿವಯೋಗಿ ಶಿವಾಚಾರ್ಯರು ಹುಟ್ಟಿರ್ತಕ್ಕಂಥ ಸಾಲೋಟಿಗೆಯಿಂದ ಪಾದಯಾತ್ರೆಯನ್ನು ಮಾಡಿಸಿರುವ ಕೀರ್ತಿ ಪರಮ ಪೂಜ್ಯರಿಗೆ ಸಲ್ತಾರೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಸಿದ್ಧಾಂತ ಶಿಖಾಮಣಿಯನ್ನ ರಚನೆ ಮಾಡಿದ ಶಿವಯೋಗಿ ಶಿವಾಚಾರ್ಯ ಹೆಸರಿನಿಂದ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಅಪರೂಪದ ಮೊದಲಿಗ ಶಿವಾಚಾರ್ಯರು ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳು. ಕೊಟ್ಟೂರಿನ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರು ಬಹಳಷ್ಟು ಸರಳತೆಯಿಂದ ತಮ್ಮ ಬದುಕನ್ನ ಸಾಗಿಸಿಕೊಂಡು ಇವತ್ತು ಸದಾ ಸ್ವಾಮಿ ಅಂದ್ರೆ
ಜನರ ಮಟ್ಟವನ್ನ ಕಟ್ಟಬೇಕು, ಜನರಿಗೆ ಸೂಕ್ತ ಮಾರ್ಗದರ್ಶನ ಮಾಡಬೇಕು. ಇಂತಹ ಸ್ವಾಮೀಜಿ ಅವರು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎನ್ನುವುದು ಹೆಮ್ಮೆ ಎಂದು ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಗೌರವವನ್ನ ಸ್ವೀಕರಿಸಿ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಎಲ್ಲ ಕಾರ್ಯದ ಹಿಂದೆ ಉಜ್ಜಯಿನಿ ಮಹಾತಪಸ್ವಿ ಸಿದ್ದಲಿಂಗ ಜಗದ್ಗುರುಗಳು ಮತ್ತು ಕೊಟ್ಟೂರು ಬಸವೇಶ್ವರರ ಪ್ರೇರಣೆ ಇದೆ ಎಂದು ಮಾತನಾಡಿದ್ರು. 60 ವರ್ಷಗಳವರೆಗೆ ನಮ್ಮನ್ನ ಪ್ರೀತಿಸಿದ ಎಲ್ಲ ಸಂಪ್ರದಾಯದ ಸ್ವಾಮೀಜಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಂದಿದ್ದಾರೆ. ಶ್ರೀ ಉಜ್ಜಯಿನಿ ಜಗದ್ಗುರುಗಳು, ಶ್ರೀ ಶ್ರೀ ಶೈಲ ಜಗದ್ಗುರುಗಳು, ಶ್ರೀ ಕಾಶಿಯ ಹಿರಿಯ ಜಗದ್ಗುರುಗಳು, ಶ್ರೀ ಕಾಶಿಯ ಕಿರಿಯ ಜಗದ್ಗುರುಗಳು ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಶುಭಾಶಯ ಕೋರಿ ಆಶೀರ್ವದಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಬೆಂಗಳೂರು ವಿಭೂತಿ ಮಠದ ಶ್ರೀಗಳು, ಕೆರೂರಿನ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ, ಸಿಂದಗಿಯ ಪರಮ ಪೂಜ್ಯರು, ಶಿವಗಂಗೆಯ ಶ್ರೀಗಳು ಸೇರಿ ನೂರಾರು ಜನ ಶಿವಾಚಾರ್ಯರು ಉಪಸ್ಥಿತರಿದ್ದರು. ತಾಲೂಕಿನ ಶಾಸಕರು, ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.